आप देख रहे हैं HK24 न्यूज। मैं रौफ अली आप सभी का स्वागत करता हूं, इस्तेकबाल करता हूं। बसु कल्याण के प्रतापपुर गांव में श्री वीरभद्रेश्वर यात्रा महोत्सव के मौके पर पूज्य श्री चंदमल्ल देवरू की क़ियादत में पोस्टर का इनागुरल किया गया। ये यात्रा प्रतापपुर में 14 जनवरी से 21 जनवरी तक चलेगा। ಮುಂದಿನ ವರ್ಷ ಹೊಸದಾಗಿ ತೇರನ್ನು ಮಾಡಿ ತೇರು ಎಳೆಬೇಕು ಅಂತೇಳಿ ನಾವು ತೇರು ಎಳೆಯುವ ಕಾರ್ಯಕ್ರಮ ನಾವು ಜರುಗಿಸ್ತೀವಿ. ಗುಲ್ಬರ್ಗದ ಒಬ್ಬರು ಭಕ್ತರು ಏನಂದ್ರೆ ಈ ಒಬ್ಬರಿಗೆ ಅವರು ಒಪ್ಕೊಂಡಿದ್ದಾರೆ. ಆ ಕೆಲಸವನ್ನ ಆದಷ್ಟು ಬೇಗ ಮುಗಿಸಿ ಮುಂದಿನ ವರ್ಷ ಈ ವೀರಭದ್ರೇಶ್ವರ ಜಾತ್ರಾ ತೇರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಜಾತ್ರಾ ಉತ್ಸವದಲ್ಲಿ ಬೇರೆ ಬರ್ತಕ್ಕಂಥ ಬೇರೆ ಭಕ್ತರುಗಳಿಗೆ ಯಾವ ರೀತಿಯಿಂದ ವ್ಯವಸ್ಥೆ ಮಾಡಲಾಗಿದೆ? ಬೇರೆ ರೀತಿ ಬಂದಂತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ, ಅವರಿಗೆ ಉಳ್ಕೋತಿನಂಗ ಉಳ್ಕೊಂಬಂತ ವ್ಯವಸ್ಥೆಗಳನ್ನು ಕೂಡ ಪಂಚ ಕಮಿಟಿಯಿಂದ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಇಲ್ಲಿ ಮಠದಲ್ಲಿ ಕೂಡ ಅವರಿಗೆ ಜಾಗ ವ್ಯವಸ್ಥೆ ಇದೆ, ಪ್ರಸಾದ ವ್ಯವಸ್ಥೆ ಇದೆ. ಯಾವುದೇ ಸುತ್ತಮುತ್ತ ಗ್ರಾಮಸ್ಥರು ಬಂದರೂ ಕೂಡ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಮೂಲ ಸೌಕರ್ಯಗಳನ್ನು ಒದಗಿಸಿ ನಮ್ಮ ಪಂಚ ಕಮಿಟಿ ಆಗಲಿ ನಮ್ಮ ಊರಿನ ಪಂಚಾಯತ್ ಕಡೆಯಿಂದ ಆಗಲಿ ಎಲ್ಲ ಕೂಡ ಸಹಕಾರಗಳನ್ನು ನಾವು ಕೊಡ್ತಾ ಇದ್ದೀವಿ. ಈ ಬೇರೆ ಜಾತ್ರೆಗಳಲ್ಲಿ ಕೆಲವು ಭಕ್ತರುಗಳು ಕಷ್ಟವನ್ನು ಅನುಭವಿಸಿದ್ದಾರೆ ಸರ್, ಯಾವ್ದಾದ್ರು ಕಳು ಆಗಲಿ ಏನಾಗಲಿ ಎಂತ ಇದ್ರಿಗೆ ಮುಂಜಾಗ್ರತೆಯನ್ನು ಕ್ರಮ ಕೈಗೊಂಡಿದ್ದೀವಿ. ಅದಕ್ಕಾಗಿಯೇ ನಾವು ಎಲ್ಲಾ ಸೇರಿ ಏನಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಮನವಿ ಕೊಟ್ಟಿದ್ದೀವಿ. ಆ ರಕ್ಷಣೆ ಜಾತ್ರೆಯಲ್ಲಿ ಕೂಡ ಏನಂದ್ರೆ ಇಂಥ ಅತ್ಯಾಚಾರಗಳನ್ನು ನಡೀಬಾರ್ದು ಅಂತ ಹೇಳಿ ನಾವು ಮುಂದಾಗಿ ಎಲ್ಲಾ ಪೊಲೀಸ್ ವ್ಯವಸ್ಥೆಗಳ ಹಾಗೆ ನಮ್ದೇನು ಊರಿನ ಕೆಲವೊಂದಿಷ್ಟು ಯುವಕರಿಗೆ ಆ ಒಂದು ಗ್ರೂಪ್ಗಳನ್ನು ಮಾಡಿ ಅಂತ ವ್ಯಕ್ತಿಗಳನ್ನ ಯಾರ್ಯಾರು ಬರೀ ಅವರೆಲ್ಲ ವೀಕ್ಷಣೆಗಳನ್ನು ಮಾಡ್ಲಿಕ್ಕೆ ನಾವೊಂದು ಟೀಮ್ ಕೂಡ ರೆಡಿ ಮಾಡ್ತಾ ಇದೀವಿ. ಆ ಟೀಮು ಹಾಗೆ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಸಹಕಾರ ಅಂತ ಒಂದು ಯಾವುದೇ ಕಳು ಅಂತ ಯಾವುದೇ ಆಚಾರ ಅನಾಚಾರಗಳ ನಡೀಲಿಕ್ಕೆ ಅವಕಾಶ ಮಾಡಿ ನಮ್ಮ ಶ್ರೀ ಪ್ರತಾಪುರದ ಗ್ರಾಮಸ್ಥರಲ್ಲಿ ಬಹಳ ದೊಡ್ಡ ಭವ್ಯವಾದ ನಮ್ಮ ಕುಲದೇವತಾದ ವೀರಭದ್ರೇಶ್ವರ ಜಾತ್ರಾ ಪ್ರತಿ ವರ್ಷದಂತೆ ನಡೀತಾ ಬರುತ್ತದೆ. ಮೊದಲು 7 ಗಂಟೆ ಒಳಗಾಗಿ ಅಗ್ಗಿ ತುಳಿಯುವ ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ. ಈಗ ಬಹಳಷ್ಟು ಭವ್ಯವಾದ ಆದ ಕಾರಣ ಜಾತ್ರಾ ಮಹೋತ್ಸವದಲ್ಲಿ 12 ಒಳಗೆ ಅಗ್ಗಿ ತುಳಿಬೇಕಾಗಿ ನಮ್ಮಲ್ಲಿ ವಿನಂತಿ. ಪ್ರತಿಯೊಬ್ಬರಿಗೆ ಭಕ್ತಾದಿಗಳು ಬಂದಿದಂತ ಎಲ್ಲಾ ವ್ಯಕ್ತಿಗಳಿಗೂ ಸಹಾಯ ಮಾಡಲಾಗಿದೆ. ಮಹಾಪ್ರಸಾದ ಇಟ್ಟುಕೊಳ್ಳಲಾಗಿದೆ. ಭಕ್ತಾದಿಗಳಿಗೂ ಎಲ್ಲರಿಗೂ ನಮ್ಮ ಯುವ ವೀರಭದ್ರೇಶ್ವರ ನೌತಾಣ ಗಣೇಶ ಮಂಡಳದವರು ಪೂರಾ ಸಹಕಾರ ಮಾಡ್ತಾ ಇದ್ದಾರೆ. ನಮ್ಮ ಪಂಚ ಕಮಿಟಿಯವರು ಕೂಡ ಬಹಳಷ್ಟು ಭವ್ಯವಾಗಿ ಬಂದಂತ ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಸಹಕಾರ ಮಾಡ್ತಾ ಇದ್ದಾರೆ. ಪ್ರತಿದಿನ ನಿತ್ಯವೂ ಪ್ರವಚನ ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ, ಮಹಾಪ್ರಸಾದ ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ. Hi guys, subscribe to HK24 News and press the bell icon for daily updates.